ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ವೆಲ್ಕಮ್ ಟು ಎಜು ಸುಮಿತ್. ಈ ಒಂದು ವಿಡಿಯೋಲಿ ನಾವು KCET 2022 ಅಲ್ಲಿ ಯಾವ ರೀತಿ ನಿಮ್ಮದು ಲಾಸ್ಟ್ 2 ಮಂತ್ ಪ್ರಿಪ್ರೇಷನ್ ಮಾಡಬೇಕು, ಯಾವ ರೀತಿ ನಿಮ್ಮದು ಪ್ರಿಪ್ರೇಷನ್ ನೀವು ಯಾವ ರೀತಿ ಒಂದು ಬೂಸ್ಟಪ್ ಮಾಡಬೇಕಂತ, ನೀವು ಇನ್ನೂ ಇವರಿಗೆ ಸ್ಟಡಿ ಮಾಡ್ತಿಲ್ಲ, ಯಾವ ರೀತಿ ಸ್ಟಡಿ ಮಾಡಿ ಒಳ್ಳೆ ಸ್ಕೋರ್ ತರ್ಬೋದಂತ ನಾವು ಈ ಒಂದು ವಿಡಿಯೋಲಿ ಡಿಸ್ಕಸ್ ಮಾಡ್ತಿರ್ತೇವೆ. KCET ಯಾವಾಗ ಬೋರ್ಡ್ ಜೊತೆ ಯಾವಾಗ ಮಾಡಬೇಕು ಟು ಗೆಟ್ ಗುಡ್ ರ್ಯಾಂಕ್ ಅಂತ ಕೂಡ ಹೇಳ್ತಿರ್ತೇವೆ. ಸೊ ಫಸ್ಟ್ ನೋಡಿ, ಯು ಕ್ಯಾನ್ ರೀಚ್ ದ ಫೈನಲ್ ಲೈನ್ ಆಫ್ ಯುವರ್ IIT. ಒಂದು ವೇಳೆ ನೀವು IIT JEE ಪ್ರಿಪ್ರೇಷನ್ ಮಾಡ್ತಿದ್ದೀರಾ, ಯು ಕ್ಯಾನ್ ರೀಚ್ ಲಾಸ್ಟ್ ಮೂಮೆಂಟಲ್ಲಿ ನೀವು ಪ್ರಿಪೇರ್ ಮಾಡ್ತಿದ್ದರೆ ಯು ಕ್ಯಾನ್ ಬೈ ದ 3 ಮಂತ್ ಸಬ್ಸ್ಕ್ರಿಪ್ಷನ್. ನಿಮಗೆ 1 ಮಂತ್ ಎಕ್ಸ್ಟೆನ್ಷನ್ ಸಿಗುತ್ತೆ ಇಫ್ ಯು ಯೂಸ್ ಮೈ ಕೋಡ್ ಎಜು ಸುಮಿತ್. ಅದೇ ರೀತಿ 12 ಮಂತ್ ಸಬ್ಸ್ಕ್ರಿಪ್ಷನ್ ಒಂದಿದೆ, ದೇರ್ ಇಸ್ ಅ ಪ್ರೆಸೆನ್ಸ್ ಆಫ್ 12 ಮಂತ್ ಸಬ್ಸ್ಕ್ರಿಪ್ಷನ್ ಒಂದು ಕೂಡ ಇದೆ. ಅದಕ್ಕೆ ನಿಮಗೆ 4 ಮಂತ್ ಎಕ್ಸ್ಟೆನ್ಷನ್ ಸಿಗುತ್ತೆ. ಇಫ್ ಇದು ನಿಮ್ದು ಯಾರಿಗಿರುತ್ತೆ, ಇಟ್ ಈಸ್ ಫಾರ್ ಫಸ್ಟ್ PUC ಸ್ಟೂಡೆಂಟ್ಸ್. ಇದು ನಿಮ್ದು ಯಾರಿಗಿರುತ್ತೆ, ಫಸ್ಟ್ PUC, ಯಾರೆಲ್ಲ ಫಸ್ಟ್ PUC ಇರುತ್ತಲ್ಲ ಅವರಿಗೆ ಇದು ಇರುತ್ತೆ. ಈಗ ಯಾರು ಫಸ್ಟ್ PUC, ನೆಕ್ಸ್ಟ್ ಇಯರ್ ಯಾರು ಸೆಕೆಂಡ್ PUC ಓದ್ತಿರಲ್ಲ ಅವರಿಗೆ ಇರುತ್ತೆ ಇದು ನೆಕ್ಸ್ಟ್ ಇಯರ್. ಈಗ SSLC ಇದ್ದೀರಾ, ನೆಕ್ಸ್ಟ್ ಇಯರ್ ಸೆಕೆಂಡ್ ಫಸ್ಟ್ PUC ಓದ್ತೀರಾ ಅವರಿಗೆ ಇದು 24 ಮಂತ್ಸ್. ಇಫ್ ಯು ಯೂಸ್ ಮೈ ಕೋಡ್ ಎಜು ಸುಮಿತ್, ನಿಮಗೆ ಒಳ್ಳೆಯ ಒಂದು ಡಿಸ್ಕೌಂಟ್ ಸಿಗುತ್ತೆ. ಓಕೆ, ಒಳ್ಳೆಯ ಒಂದು ಡಿಸ್ಕೌಂಟ್ ಸಿಗುತ್ತೆ, ಪ್ಲಸ್ ಎಕ್ಸ್ಟೆನ್ಷನ್ಸ್ ಕೂಡ ಸಿಗುತ್ತೆ. ಮತ್ತು ನಿಮ್ಮ ಬೋರ್ಡ್ಸ್ ಪ್ರಿಪ್ರೇಷನ್ ಕೂಡ ಅವರು ನಿಮಗೆ ಕೋರ್ಸ್ ಕೊಡ್ತಾರೆ ಸ್ಪೆಸಿಫಿಕಲಿ. ಇದು ನಾನು ಅಕಾಡೆಮಿ ಒಂದು ಟೆಸ್ಟ್ ಸೀರೀಸ್ ಹಂಗೆ ಇದೆ. ಓಕೆ, ಸಮಥಿಂಗ್ ಲೈಕ್ ಟೆಸ್ಟ್ ಸೀರೀಸ್. ಸೊ ಕಡಿಮೆ ರೇಟಲ್ಲಿ ಲೈಟ್ ಸಬ್ಸ್ಕ್ರಿಪ್ಷನ್ ಅಂತ ಕೂಡ ಅಂತಾರೆ ಇದಕ್ಕೆ. ಸೊ ಇದು ತುಂಬ ಕಡಿಮೆ ರೇಟ್ ಇದೆ, ಜಸ್ಟ್ 999 ರೇಟ್ ಇದೆ. ಇಲ್ಲಿ ನಿಮಗೆ ಇಲ್ಲಿ ನೋಡಿ, ಆಲ್ ಇಂಡಿಯಾ ಮಾಕ್ ಟೆಸ್ಟ್ ಫಾರ್ ಮೇನ್ಸ್ ಆ್ಯಂಡ್ ಅಡ್ವಾನ್ಸ್ ಸಿಗುತ್ತೆ. ಓಕೆ, ಆಲ್ ಇಂಡಿಯಾ ಮಾಕ್ ಟೆಸ್ಟ್ ಫಾರ್ ಮೇನ್ಸ್ ಆ್ಯಂಡ್ ಅಡ್ವಾನ್ಸ್. ಅದೇ ಯಾರು ಪ್ರಿಪೇರ್ ಮಾಡಿದ್ದಾರೆ, ಟಾಪ್ ಎಜುಕೇಟರ್ ಪ್ರಿಪೇರ್ ಮಾಡ್ತಿರ್ತಾರೆ ಇದಕ್ಕೆ. ಓಕೆ, ಟಾಪ್ ಎಜುಕೇಟರ್ ಪ್ರಿಪೇರ್ ಮಾಡ್ತಿರ್ತಾರೆ. ಕ್ವಶನ್ ಬೇಸ್ ಆನ್ ಪ್ರೀವಿಯಸ್ ಇಯರ್ ಕ್ವಶನ್ ಎಕ್ಸಿಸ್ 30,000 ಪ್ಲಸ್ ಕ್ವಶನ್ ಪ್ರಾಕ್ಟೀಸ್ ಕ್ವಶನ್ ನಿಮಗೆ ಕೊಡ್ತಾರೆ. 3 ಮಂತ್ಸ್ಗೆ ಎಷ್ಟಿದೆ, 6 ಮಂತ್ಸ್ಗೆ ಎಷ್ಟಿದೆ, 18 ಮಂತ್ಸ್ಗೆ ಎಷ್ಟಿದೆ. ಕಡಿಮೆ ರೇಟಲ್ಲಿ ಕೂಡ ನಿಮಗೆ ಅಫೋರ್ಡೆಬಲ್ ಇದೆ ಅನ್ ಅಕಾಡೆಮಿ ಈಗ. ನೆಕ್ಸ್ಟ್ ಅದೇ ರೀತಿ IIT JEE ಸೂಪರ್ 30 ಟೆಸ್ಟ್ ಸೀರೀಸ್, ಇದೊಂದು ಫ್ರೀ ಟೆಸ್ಟ್ ಸೀರೀಸ್ ಇದೆ. ಇಟ್ ಇಸ್ ಅ ಫ್ರೀ ಟೆಸ್ಟ್ ಸೀರೀಸ್. ಇಲ್ಲಿ ಕೂಡ ನೀವು ಎನ್ರೋಲ್ ಆಗ್ಬೋದು. ಇದು ನಾಳೆ ಒಂದು 6 PM ಇದೆ. ಓಕೆ, ಯು ಕ್ಯಾನ್ ಎನ್ರೋಲ್ ಇಟ್ ಫಾರ್ ಫ್ರೀ. ಯು ಕ್ಯಾನ್, ಇಫ್ ಯಾವ್ದಾದ್ರು ಕೋಡ್ ಕೇಳಿದರೆ ಲಿಂಕ್ ಕೆಳಗಡೆ ಇರುತ್ತೆ ಡಿಸ್ಕ್ರಿಪ್ಷನ್, ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡ್ಬೋದು. ಲಿಂಕ್ ನಿಮಗೆ ಕೋಡ್ ಕೇಳಿದರೆ ಎಜು ಸುಮಿತ್ ಅಂತ ಎಂಟರ್ ಮಾಡ್ಬೋದು. ಅದೇ ರೀತಿ IIT JEE ಸೂಪರ್ 30 ಟೆಸ್ಟ್ ಸೀರೀಸ್ ಅಂತ ಬರುತ್ತೆ. ಇದರಲ್ಲಿ ಕೂಡ ಟಾಪ್ ಕ್ವಾಲಿಟಿ ಕ್ವಶನ್ಸ್, ಫುಲ್ ಆ್ಯಂಡ್ ಫೈನಲ್ ರಿವಿಷನ್, ಎವ್ರಿ 50 ಸರ್ಪ್ರೈಸ್ ಗಿಫ್ಟ್ ಸಿಗುತ್ತವೆ. ಸೇಮು ಈ 23rd ಡೇಟಿಗೆ ಇರುತ್ತೆ. ಇದು ಕೂಡ ಫ್ರೀಯಾಗಿ ಎನ್ರೋಲ್ ಮಾಡ್ಬೋದು. ಕೋಡ್ ಎಜು ಸುಮಿತ್ ಅಂತ ಎಂಟರ್ ಮಾಡ್ಬೋದು. ಒಂದು IIT JEE ಮೆಗಾ ಕಾಂಪ್ಯಾಕ್ಟ್ ಅಂತ ಬರುತ್ತೆ. ಇದು ಮಾರ್ಚ್ 27 ಇದೆ. ಓಕೆ, ಇಟ್ ಈಸ್ ಆನ್ ಮಾರ್ಚ್ 27 ಇರುತ್ತೆ. 11 AM 21 ಇಲ್ಲಿ ನಿಮಗೆ ಡೆಲ್ ಲ್ಯಾಪ್ಟಾಪು, ಸ್ಯಾಮ್ಸಂಗ್ ಟ್ಯಾಬ್ಲೆಟು, ಸ್ಯಾಮ್ಸಂಗ್ ಮೊಬೈಲ್, ಅಮೆಜಾನ್ ವಾಚರ್ಸ್ ಸಿಗುತ್ತಿರ್ತವೆ. ಇಲ್ಲಿ ಕೂಡ ಯು ಕ್ಯಾನ್ ಅಪ್ಲೈ ದ ಕೋಡ್ ಎಜು ಸುಮಿತ್. ಓಕೆ, ಸೊ ಇವಾಗ ಬರೋಣ ನಮ್ಮ ಟಾಪಿಕಲ್ಲಿ. ಇವತ್ತು ನಾವು ಈ ಒಂದು ವಿಡಿಯೋಲಿ ಏನೆಲ್ಲ ಕವರ್ ಮಾಡ್ತಿದ್ದೇವೆ ಅಂತ. ಸೊ ಈ ಒಂದು ವಿಡಿಯೋಲಿ ನಾವು ಕೀ ಪಾಯಿಂಟ್ಸ್ ಆಫ್ ಡ್ರಾಪರ್ ಟ್ರಿಕ್ಸ್ ಅಂತ ಅವು ಕೂಡ ಕವರ್ ಮಾಡ್ತಿರ್ತೇವೆ. ಇಂಪಾರ್ಟೆನ್ಸ್ ಆಫ್ PYQs ಆ್ಯಂಡ್ ಎಕ್ಸಾಂಪಲ್. ಓಕೆ, PYQs ಮತ್ತು ಎಕ್ಸಾಂಪಲ್ ಅದು ಇದೇನಾಗಿದೆ PYQs 1 minute. ಓಕೆ, ಇಂಪಾರ್ಟೆನ್ಸ್ ಆಫ್ PYQs ಆ್ಯಂಡ್ ಎಕ್ಸಾಂಪಲರು, ಇಂಪಾರ್ಟೆನ್ಸ್ ಆಫ್ ಫಾರ್ಮುಲಾ ಶೀಟ್ಸ್ ಏನು ಇಂಪಾರ್ಟೆಂಟ್, ಫಾರ್ಮುಲಾ ಸಬ್ಸ್ಟಿಟ್ಯೂಷನ್ ಹೀಗೆ ಮಾಡಬೇಕು. ಎಸ್ಪೆಷಲಿ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿಯಲ್ಲಿ ಇದು ಹೆಲ್ಪ್ ಆಗುತ್ತೆ. ಅದೇ ರೀತಿ ಬೋರ್ಡ್ಸಲ್ಲಿ ಎಷ್ಟು ಮಾರ್ಕ್ಸ್ ತರಬೇಕು, KCETಯಲ್ಲಿ ಎಷ್ಟು ಮಾರ್ಕ್ಸ್ ತರಬೇಕು ಟು ಗೆಟ್ ಅ ಗುಡ್ ಸ್ಕೋರ್ ಆರ್ ರ್ಯಾಂಕ್ ಕೂಡ ಅನ್ಬೋದು. ಗುಡ್ ರ್ಯಾಂಕ್ ಯಾವ ರೀತಿ ಬರ್ಬೋದಂತ ಈ ಒಂದು ವಿಡಿಯೋಲಿ ನಾವು ಡಿಸ್ಕಸ್ ಮಾಡ್ತಿದ್ದೇವೆ. ಇನ್ನು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನಿಮಗೆ KCET, NEET, PUC, ಎಜುಕೇಷನಲ್ ಅಪ್ಡೇಟ್ಸ್, ಪಾಸಿಂಗ್ ಪ್ಯಾಕೇಜ್, ಎಕ್ಸಾಮ್ ಅಪ್ಡೇಟ್ಸ್ ಎಲ್ಲ ಸಿಗುತ್ತಿರ್ತವೆ. ಓಕೆ, ಒನ್ ಸ್ಟಾಪ್ ಸೊಲ್ಯೂಷನ್ ಫಾರ್ ಆಲ್ ಯುವರ್ ಬೇಸಿಕ್ ನೀಡ್ಸ್ ಆಫ್ ಸೆಕೆಂಡ್ PUC ಸ್ಟೂಡೆಂಟ್, ದಟ್ ಈಸ್ ಎಜು ಸುಮಿತ್. ಈ ಒಂದು ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ ಒಂದು ತಪ್ಪು ಮಾಡ್ತಿದ್ದೀರಾ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಈಗಲೇ. ಸೊ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಕೀ ಪಾಯಿಂಟ್ಸಲ್ಲಿ ಫಸ್ಟ್ ಫೋಕಸ್ ಇದೆ, ಎಲ್ಲರೂ ಹೇಳ್ತಾರೆ, ನಾನು ಜಸ್ಟ್ ಹೇಳ್ತಿದ್ದೆ ನೋಡಿ. ಇದು ಆದಮೇಲೆ ಮೇನ್ ಟೈಪ್. ಇದು ಸೆಕೆಂಡ್ PUC 80 to 85%, ಫಸ್ಟ್ PUC ಇಷ್ಟಿರುತ್ತೆ. ಇದಕ್ಕೆ ಫಸ್ಟ್ ಹೈ ವೆಟ್ಟೇಜ್ ಚಾಪ್ಟರ್ಸನ್ನು ಫೋಕಸ್ ಮಾಡಿ ಇದು ಗುಡ್ ರ್ಯಾಂಕ್ ಕೂಡ ಸಿಗುತ್ತೆ. ನಾನು ಹೇಳೋಂಥ ಗುಡ್ ಇಂಜಿನಿಯರಿಂಗ್ ಕಾಲೇಜ್ ಕೂಡ ಸಿಗುತ್ತಿರ್ತವೆ ನಿಮಗೆ. ಓಕೆ, ಟ್ರೈ ಟು ಕ್ಲಿಯರ್ ಬೇಸಿಕ್ಸ್, ಎಲ್ಲ ಬೇಸಿಕ್ಸನ್ನು ಕ್ಲಿಯರ್ ಮಾಡಿ. ನೆಕ್ಸ್ಟ್ ಹೈ ವೆಟ್ಟೇಜ್ ಚಾಪ್ಟರ್ಸ್ ಯಾವ್ದು ಇರ್ತಾವೆ ಅಂದರೆ ಸೆಕೆಂಡ್ PUCಯನ್ನು ಹೈ ವೆಟ್ಟೇಜ್ ಇರ್ತವೆ. ನಾನು ಇಲ್ಲಿ ಕೂಡ ಹೇಳಿದ್ದೆ, ದಟ್ ಈಸ್ 80 to 85%. ಮಂದಿ ಇದು ಎಲ್ಲ ಬೇಸಿಕ್ಸ್ ಸ್ವಲ್ಪ ಎಲ್ಲರಿಗೂ ಗೊತ್ತಿರಬೇಕು, ಇನ್ನೂ ಯಾರಿಗೆ ಗೊತ್ತಿಲ್ಲ ಅಂದರೆ. ಸೊ ಇದು ನಿಮ್ಮ ಒಂದು ವೇಳೆ ನೀವು ಸೆಕೆಂಡ್ PUCಯನ್ನು ಕವರ್ ಮಾಡಿದ್ರೆ, ಓಕೆ, ಫಾರ್ ಯುವರ್ MCQ ಲೆವೆಲ್ or competitive level, it helps in boards. ಕಂಪ್ಲೀಟ್ ಸೆಕೆಂಡ್ PUC ಸಿಲೆಬಸ್. ಓಕೆ, ಇಫ್ ನೀವು ಕಂಪ್ಲೀಟ್ ಮಾಡಿದ್ರೆ ಸೆಕೆಂಡ್ PUC ಸಿಲೆಬಸ್ ನಿಮಗೆ ಏನೆಲ್ಲ ಹೆಲ್ಪ್ಫುಲ್ ಆಗುತ್ತೆ, ಅಬೋ 95% ತರ್ಬೋದು ಬೋರ್ಡ್ಸಲ್ಲಿ. ಇದರಿಂದ ನಿಮ್ಮದು ರ್ಯಾಂಕ್ ಓಕೆ ಭಾಳ ಬೂಸ್ಟ್ ಆಗುತ್ತೆ. ರ್ಯಾಂಕ್ ನೀವು ಎಷ್ಟು ಸರಿಯಾಗಿ ಮಾರ್ಕ್ಸ್ ತರ್ತೀರ, ನಾನು ಅದು ಕೂಡ ರ್ಯಾಂಕ್ ನೀವು ಎಷ್ಟು ಮಾರ್ಕ್ಸ್ ತರಬೇಕು KCETಯಲ್ಲಿ, ಎಷ್ಟು ಮಾರ್ಕ್ಸ್ ತರಬೇಕು ಬೋರ್ಡ್ಸಲ್ಲಿ, ಅದು ಕೂಡ ಹೇಳ್ತೇನೆ ಈ ಒಂದು ವಿಡಿಯೋಲಿ. ಅಬೌಟ್ 95% ತಂದರೆ ನೀವು ಬೋರ್ಡ್ಸಲ್ಲಿ ನಿಮ್ದು ರ್ಯಾಂಕ್ ತುಂಬ ಬೂಸ್ಟ್ ಆಗುತ್ತೆ. ಅದೇ ರೀತಿ ನೀವು ಅಬೌ 100 to 120 ಮಾರ್ಕ್ಸ್ ತಂದರೆ, ಓಕೆ, ನೀವು ಒಂದು ವೇಳೆ ಕಂಪ್ಲೀಟ್ ಸೆಕೆಂಡ್ PUC ಮಾಡಿದರೆ ಈ ಕ್ಯಾನ್ ಈಸಿಲಿ ಸ್ಕೋರ್. ಓಕೆ, ಅಬೌ 100 to 120 ಇಟ್ ಇಸ್ ಅ ಗುಡ್ ಸ್ಕೋರ್. ಇವು ಎರಡು ಕಂಬೈನ್ ಮಾಡಿದಾಗ ಒಂದು ಸರಿಯಾಗಿ ಒಂದು ಗುಡ್ ರ್ಯಾಂಕ್ ಸಿಗುತ್ತೆ. ಒಂದು ವೇಳೆ ನೋಡಿ, ಓನ್ಲಿ ಸೆಕೆಂಡ್ PUC ಮಾಡೋದ್ರಿಂದ ಕೂಡ ನಿಮಗೆ ಸೆಕೆಂಡ್ KCETಯಲ್ಲಿ ನಿಮಗೆ ಗುಡ್ ರ್ಯಾಂಕ್ ಕೂಡ ಸಿಗುತ್ತಿರುತ್ತೆ. ಓಕೆ, ಸೊ ಅದೇ ರೀತಿಯಲ್ಲಿ ನೋಡಿ,
ಸೆಕೆಂಡ್ ನೋಡಿ, ಈಗ ನಾನು ವೇಟೇಜ್ ಅನಾಲಿಸಿಸ್ ಮಾಡ್ತಿರ್ತೇನೆ, ಎಷ್ಟು ಬೋರ್ಡ್ಸ್ 220 ಬೋರ್ಡ್ಸಲ್ಲಿ ಎಷ್ಟು ಮಾರ್ಕ್ಸ್ ಬೇಕು, PCM ಅಲ್ಲಿ KCT ಎಷ್ಟು ಸ್ಕೋರ್ ಬೇಕು ಟು ಗೆಟ್ ಅ ಫೈನಲ್ ರ್ಯಾಂಕ್. ಓಕೆ, ಇದು ಒಂದು ಇಂಪಾರ್ಟೆಂಟ್ ಎಲ್ಲರೂ ಗಮನದಲ್ಲಿ ಕೊಡಬೇಕು. ನೋಟು ಇಟ್ ಡಿಪೆಂಡ್ಸ್, ಇದೇನು ರ್ಯಾಂಕ್ ಇದು ಡಿಪೆಂಡ್ಸ್ ಆನ್ ಟಾಪರ್ ಸ್ಕೋರ್ ಆ್ಯಂಡ್ ಲೆವೆಲ್ ಆಫ್ ಎಕ್ಸಾಮಿನೇಷನ್. ಯಾವ ರೀತಿ ನಿಮ್ಮ ಲೆವೆಲ್ ಇತ್ತು, ಟಫ್ನೆಸ್ ಆಫ್ ಎಕ್ಸಾಮಿನೇಷನ್ ಕೂಡ ಅನ್ಬೋದು, ಅವ್ರ ಮತ್ತೆ ಟಾಪರ್ ಸ್ಕೋರ್, ಎಷ್ಟು ಟಾಪರ್ ಸ್ಕೋರ್ ಇತ್ತು ಅಂತ ಅದ್ರ ಮೇಲೆ ಕೂಡ ಡಿಸೈಡ್ ಆಗುತ್ತೆ. ಇಲ್ಲಿ ನೋಡಿ ಒಂದು ಅನಾಲಿಸಿಸ್ ತಂದಿದ್ದೇನೆ ಇಲ್ಲಿ. ಫಸ್ಟ್ ನೋಡಿ, ಒಂದು ವೇಳೆ ಇದು 2020ದಲ್ಲಿ ಇದೆ, ಯಾಕೆ 2021 ಅನ್ನು ಕನ್ಸಿಡರ್ ಮಾಡಬೇಡಿ. ಓಕೆ, ಸ್ವಲ್ಪ ನಾನು ಡೀಟೇಲ್ ಆಗಿ ಹೇಳ್ತೇನೆ, ಸೊ ಯು ವಿಲ್ ಗೆಟ್ ಎನ್ ಗುಡ್ ಐಡಿಯಾ ಅಬೌಟ್ ದಿಸ್. 2020 PCM, ಇದು PCM ಇದೆ ನೋಡಿ. ಇದು PCM ಅಲ್ಲಿ ಒಂದು ವೇಳೆ ನೀವು 3 ಸಬ್ಜೆಕ್ಟ್ ಇರುತ್ತೆ, 100 100 100 100 3 ಸಬ್ಜೆಕ್ಟ್ ಇರುತ್ತೆ. 300 ಅಲ್ಲಿ ಒಂದು ವೇಳೆ ನೀವು 299 ತಂದರೆ ಅವಾಗ 2020ಯಲ್ಲಿ, ಮತ್ತು KCT ಅಲ್ಲಿ 157 ಒಬ್ಬ ಸ್ಟೂಡೆಂಟ್ ತಂದಿದ್ದು, ಇಷ್ಟು ಅವನಿಗೆ ಮಾರ್ಕ್ಸ್ ತಂದರೆ ಅವನ ರ್ಯಾಂಕು 50 ಇಂದ 54. ಇಲ್ಲಿ 3 ಸ್ಟೂಡೆಂಟ್ಸ್ ಇದ್ದರು, ಅವಾಗ 3 ಮಂದಿ ರ್ಯಾಂಕ್ ಇದರಲ್ಲಿ ಇದ್ರ ನಡುವೆ ಲಾಯ್ ಆಗಿತ್ತು. ಓಕೆ, ಇದ್ರ ನಡುವೆ ಬಂದಿತ್ತು ಅವ್ರ ರ್ಯಾಂಕ್. ಓಕೆ, ಇಫ್ ದೇ ಬಾಟ್ 157 ಅಂದರೆ, ಓಕೆ ಅಂದರೆ ನೀವು ಒಂದು ವೇಳೆ ಇದರಲ್ಲಿ ಸರಿಯಾಗು ಇಲ್ಲಿ ಕೂಡ 150 ಅಬೋತ್ ಅಂದರೆ ನಿಮ್ಮದು ಅಬೋಟ್ 50 ರ್ಯಾಂಕ್ 2020ಯಲ್ಲಿ ಬರ್ತೀವಿ. 2020 ಕೂಡ ನಾನು LS ತಂದಿದ್ದೇನೆ, ಹೇಳ್ತೇನೆ. ಅದೇ ರೀತಿ ಇಲ್ಲಿ ನೀವು 299 ತಂದಿದ್ದೀರಾ ಇದರಲ್ಲಿ PCM ಅಲ್ಲಿ, ಮತ್ತು KCT ಅಲ್ಲಿ 138 ತಂದಿದ್ದೀರಾ, ಇದು ನಿಮ್ದು ಔಟ್ ಆಫ್ 300 ಇರುತ್ತೆ, ಇದು ಕೂಡ ಔಟ್ ಆಫ್ 300 ಇರುತ್ತೆ. ಇಲ್ಲಿ ಔಟ್ ಆಫ್ 138 ತಂದಿರ ಅಂದರೆ ನಿಮ್ಮ ರ್ಯಾಂಕ್ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ. ಜಸ್ಟ್ 20 ಮಾರ್ಕ್ಸ್ ಅಲ್ಲಿ ನಿಮ್ಮದು ಇಲ್ಲಿ 20 ಮಾರ್ಕ್ಸ್ ಡಿಫ್ರೆನ್ಸ್ ಇದೆ. ಎಷ್ಟು ಮಾರ್ಕ್ಸ್ ಡಿಫ್ರೆನ್ಸ್ ಇದೆ? ಓನ್ಲಿ 20 ಮಾರ್ಕ್ಸ್ ಡಿಫ್ರೆನ್ಸ್. ಈ ಒಂದು 20 ಮಾರ್ಕ್ಸ್ ಡಿಫ್ರೆನ್ಸ್ ಇದ್ದಲ್ಲಿ ನಿಮ್ಮ ರ್ಯಾಂಕ್ ಎಲ್ಲಿ ಬೂಸ್ಟ್ ಆಗಿದೆ, 400 ರ್ಯಾಂಕ್ ಡಿಫ್ರೆನ್ಸ್ ಬಂದಿದೆ. ಎಷ್ಟು ಕಾಂಪಿಟೇಷನ್ ಇದೆ ನೋಡಿ, 400 ರ್ಯಾಂಕ್ ಡಿಫ್ರೆನ್ಸ್ ಬಂದಿದೆ. ಓಕೆ, ಇದು 2022 ಅಲ್ಲಿ ಒಬ್ಬ ಸ್ಟೂಡೆಂಟ್ ತಂದಿದೆ, ಇದು ಕೂಡ ರ್ಯಾಂಕು. ಅವ್ನು ಎಷ್ಟು ರ್ಯಾಂಕ್ ಇತ್ತಪ್ಪ, ಅವ್ನು ಎಷ್ಟು ರ್ಯಾಂಕ್ ಇತ್ತಂದರೆ ಇಲ್ಲಿ ಡಿಸ್ಕ್ರೈಬ್ ಮಾಡಿದ್ದೇವೆ, 299 139. ಇಲ್ಲಿ ನೋಡಿ ಎಷ್ಟು ಡಿಫ್ರೆನ್ಸ್ ಅಂತ. 295 ತಂದಿದ್ದಾರೆ. ಓಕೆ, 295 ತಂದಿದ್ದಾರೆ ಮತ್ತು 109 ತಂದಿದ್ದಾರೆ. ಎಲ್ಲಿಂದ ಎಲ್ಲಿ ಹೋಯ್ತು ನೋಡಿ ಡಿಫ್ರೆನ್ಸ್. ಇಟ್ ಇಸ್ 2288 ಇಷ್ಟು ರ್ಯಾಂಕ್ ಒಬ್ಬ ಸ್ಟೂಡೆಂಟ್ಸ್ ಬಂದಿತ್ತು. ಓಕೆ, ಇದು ಒಬ್ಬ ಸ್ಟೂಡೆಂಟ್ಸ್ ಈ ರೀತಿ ಸ್ಪೆಸಿಫಿಕ್ ನಾನು ಎಕ್ಸಾಂಪಲ್ ತೊಗೊಂಡು ಹೇಳ್ತಿದ್ದೇನೆ. ಓಕೆ, ಅದು ಈಗ ಗೊತ್ತಾಯ್ತಲ್ಲ. ಇಲ್ಲಿ ನಮ್ದು ನೋಡಿ, ಇಲ್ಲಿ ನಿಮ್ಮದು ಇದರಿಂದ ಏನು ಗೊತ್ತಾಗುತ್ತೆ, KCT ಮಾರ್ಕ್ಸ್ ಇಂಪಾರ್ಟೆಂಟ್ ಇದ್ದಾವೆ ಅಂತ ಇಲ್ಲಿ ಗೊತ್ತಾಗುತ್ತೆ ನಿಮಗೆ. ಇದರಿಂದ ನೋಡಿದಾಗ ನಿಮ್ಗೆ KCT ಮಾರ್ಕ್ಸ್ ಇಂಪಾರ್ಟೆಂಟ್ ಇದ್ದಾವೆ, ಬೋರ್ಡ್ಸ್ ಇಂಪಾರ್ಟೆಂಟ್ ಇಲ್ಲ. ಬೋರ್ಡ್ಸಲ್ಲಿ ಎಷ್ಟು ತಂದರೂ ಮಾರ್ಕ್ಸ್ ಇಲ್ಲ. ಇಲ್ಲಿ ನೋಡಿ, KCT ಅಲ್ಲಿ 130 ಕನ್ಸಿಡರ್ ಆಸ್ ಅ ಗುಡ್ ಸ್ಕೋರ್. ಇಲ್ಲಿ ನಿಮ್ಮದು KCT ಅಲ್ಲಿ ಒಳ್ಳೆ ಮಾರ್ಕ್ಸ್ ಬಂದಿದೆ, ಬಟ್ ಬೋರ್ಡ್ಸಲ್ಲಿ ಕಡಿಮೆ ಮಾರ್ಕ್ಸ್ ಬಂದಿದೆ. ಆದರೂ ಕೂಡ ಈ ಬೋರ್ಡ್ಸಲ್ಲಿ ಜಾಸ್ತಿ ಬಂದಿರುವಂಥ ಸ್ಟೂಡೆಂಟ್ಸ್ಗಿಂತ ಇಲ್ಲಿ ನೋಡಿ ಇವನಿಗೆ KCT ಅಲ್ಲಿ ಕೂಡ ಜಾಸ್ತಿ ಬಂದಿದೆ ಮಾರ್ಕ್ಸ್ ಆಸ್ ಕಂಪೇರ್ ಟು ದಿ ಸ್ಟೂಡೆಂಟ್ C ಅಂತಾನೆ, ಸ್ಟೂಡೆಂಟ್ D ಅಂತಾನೆ, ABC. ಸ್ಟೂಡೆಂಟ್ ಡಿಗೆ KCT ಅಲ್ಲಿ ಸ್ಟೂಡೆಂಟ್ ಸಿಗಿಂತ ಜಾಸ್ತಿ ಮಾರ್ಕ್ಸ್ ಬಂದಿದೆ, ಬಟ್ ರ್ಯಾಂಕ್ ನೋಡಿ ಡಿಫ್ರೆನ್ಸ್ ಮತ್ತು ಕೂಡ ಅಪ್ರಾಕ್ಸಿಮೇಟ್ಲಿ 400 ರ್ಯಾಂಕ್ ಡಿಫ್ರೆನ್ಸ್ ಮತ್ತೆ ಬಂದಿದೆ. ಏಕೆ ಇವನು ಜಾಸ್ತಿ? ಇಲ್ಲಿ ನೋಡಿ ಅವ್ನ ಸ್ಕೋರ್ ಎಲ್ಲಿ ಕಡಿಮೆ ಆಗಿದೆ ಅಂದರೆ ಬೋರ್ಡ್ಸ್ ಅಲ್ಲಿ. ಸೊ ಈಗ ವಾಟ್ ಕನ್ಕ್ಲೂಷನ್ ಏನು ಬರ್ತಪ್ಪ ಅಂದರೆ, KCT ಅಲ್ಲಿ ಬೋರ್ಡ್ಸ್ ಕೂಡ ಈಕ್ವಲಿ ಇಂಪಾರ್ಟೆಂಟ್ ಇರುತ್ತೆ. ಬೋರ್ಡ್ಸ್ ಕೂಡ ಈಕ್ವಲಿ, ಬೋರ್ಡ್ಸ್ ಪ್ಲಸ್ ಇದು KCT ಸ್ಕೋರ್ ಈಕ್ವಲಿ ಇಂಪಾರ್ಟೆಂಟ್ ಇರುತ್ತೆ. ನೀವು ಗಮನದಲ್ಲಿ ಇಡಬೇಕು, ಇವು ಎರಡು ಇಂಪಾರ್ಟೆಂಟ್ ಇರುತ್ತವೆ ಬೋರ್ಡ್ಸ್ ಅಲ್ಲಿ. ಓಕೆ, ಕ್ಲಿಯರ್ ಆಯ್ತಾ? ಅದೇ ರೀತಿ 2022 ಇದು ಒಂದು ನಾನು ಪ್ರಿಡಿಕ್ಟ್ ಮಾಡ್ತಿದ್ದೇನೆ. ಓಕೆ, ಇದು ಪ್ರಿಡಿಕ್ಟ್ ಆಲ್ಮೋಸ್ಟ್ 90% ಆಗುತ್ತೆ. ಇದು ಎದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮುಂಚೆ ಕೂಡ ಇಲ್ಲಿ ಕೂಡ ನಾನು ಹೇಳಿದ್ದೇನೆ, ಇಟ್ ಡಿಪೆಂಡ್ಸ್ ಆನ್ ಟಾಪರ್ಸ್ ಸ್ಕೋರ್. ಓಕೆ, ಟಾಪರ್ ಸ್ಕೋರ್ ಯೂಶುವಲಿ ನಮ್ಗೆ ಗೊತ್ತಾಗುತ್ತೆ, ಮತ್ತು ಲೆವೆಲ್ ಆಫ್ ಎಕ್ಸಾಮಿನೇಷನ್ ಈ ವರ್ಷ ಜಾಸ್ತಿ ಹಾರ್ಡ್ ಕೂಡ ಆಗೋದಿಲ್ಲ. ಈ ರೀತಿ ನೋಡಿ, ಈ ವರ್ಷ 300 ತರುವಂಥ ಫುಲ್ ಪಾಸಿಬಿಲಿಟಿ ಬರುತ್ತೆ ಸ್ಟೂಡೆಂಟ್ಸ್ PCM ಅಲ್ಲಿ. ಮತ್ತು KCT ಅಲ್ಲಿ ಅಬೋವ್ 150 ನೀವು ಸ್ಕೋರ್ ಮಾಡಿದ್ದಾರೆ. ಓಕೆ, ನೀವು ಬೋರ್ಡ್ಸಲ್ಲಿ 300 ತಂದಿರಿ. ಓಕೆ, 300 ತಂದಿದ್ದೀರಿ. ಇಲ್ಲಿ ನೋಡಿ 300 ಯಾರು ತರ್ತಾರೆ ಹೇಳಿ? ಬೋರ್ಡ್ಸಲ್ಲಿ ಯಾರು ಕಂಪ್ಲೀಟ್ ಸಿಲೆಬಸ್ ಓದ್ಕೊಂಡಿರ್ತಾರೆ, ಅವರು ಕಂಪ್ಲೀಟ್ ಸಿಲೆಬಸ್ ಓದ್ಕೊಂಡಿರ್ತಾರಲ್ಲ, ಅವರು 300 ತರ್ತಾರೆ. ಅದೇ ರೀತಿ ಇಲ್ಲಿ ಅಬೋವ್ 150 ತಂದಿದ್ದೀರಾ KCT ಅಲ್ಲಿ, ನಿಮ್ದು ಬಿಲೋ 40 ರ್ಯಾಂಕ್, ಇಲ್ಲಿ ನಿಮ್ಮದು RV ಕಾಲೇಜ್ ಫಿಕ್ಸ್ ಆಗಿ ಸಿಗುತ್ತೆ ನಿಮಗೆ, RV ಕಾಲೇಜ್. ಅದೇ ರೀತಿ ನೀವು PCM ಅಲ್ಲಿ 300 ತರ್ತೀರಾ. ಇಲ್ಲಿ ನೀವು ಬೋರ್ಡ್ಸಲ್ಲಿ ಸರಿಯಾಗಿ ತರ್ತೀರಾ. ಇಲ್ಲಿ ಲೆಸ್ ದೆನ್ 100 or 120 ಅದ್ರ ನಡುವೆ ತಂದರೆ ನಿಮ್ಮ ರ್ಯಾಂಕ್ ಮತ್ತೆ ಎಲ್ಲಿಂದ ರ್ಯಾಂಕ್ ಸರಿಯಾಗಿ ಬರುತ್ತೆ. ಒಂದು ಗುಡ್ ಡಿಸೆಂಟ್ ಕಾಲೇಜ್, ಒಳ್ಳೆ ಗುಡ್ ಕಾಲೇಜ್ ಸಿಗುತ್ತೆ, ಓಕೆ, ಬೆಸ್ಟ್ ಕಾಲೇಜ್ ಸಿಗುತ್ತೆ. ಆ ರೀತಿ ಏನಿಲ್ಲ. KCT ಅಲ್ಲಿ ಕೂಡ ಸರಿಯಾಗಿ ಸ್ಕೋರ್ ತರಬೇಕು, ದಟ್ ಈಸ್ ಅಬೋವ್ 100 ಇರಬೇಕು. ಇಲ್ಲಿ ಬಿಲೋ ಇದಕ್ಕಿಂತ ಕಡಿಮೆ ತಂದ್ರಿ ಅಂದರೆ ನಿಮ್ಮ ರ್ಯಾಂಕ್ ಕೂಡ ಬೀಳುತ್ತೆ. ಇಲ್ಲಿ ನಾನು ಕಡಿಮೆ ಅಂತ ಹಾಕಿದ್ದೇನೆ, ಇಲ್ಲಿ ನಾನು ಅಬೋವ್ ಅಂತ ಹಾಕ್ತೇನೆ ನೋಡಿ. ಓಕೆ, ಇಲ್ಲಿ ನಾನು ಕಡಿಮೆ ಅಂತ ಹಾಕಿದೆ. ಇಲ್ಲಿ ನಾನು ಇದಕ್ಕೆ ಏನು ಮಾಡ್ತೇನೆ, ಯು ಹ್ಯಾವ್ ಟು ಬ್ರಿಂಗ್ ಮೋರ್ ಗ್ರೇಟರ್ ದೆನ್, ಇದಕ್ಕಿಂತ ಜಾಸ್ತಿ ಎಷ್ಟು 100 ಮತ್ತು 120ಗಿಂತ ಜಾಸ್ತಿ ತಂದರೆ ನಿಮಗೆ ಮತ್ತೆ ರ್ಯಾಂಕ್ ಕಡಿಮೆ ಆಗುತ್ತೆ. ಇದರಿಂದ ರ್ಯಾಂಕ್ ಮತ್ತೆ ಕಡಿಮೆ ರ್ಯಾಂಕ್ ಸಿಗುತ್ತೆ ನಿಮಗೆ. ಓಕೆ, ಅದೇ ರೀತಿ ನೀವು ಇಲ್ಲಿ 295 ತರ್ತೀರಾ ಬೋರ್ಡ್ಸಲ್ಲಿ ಅಂದರೆ ಏನು ಹೇಳ್ತಿದ್ದೀರಾ 295 ಅಂದರೆ 100 ಮಾರ್ಕ್ಸ್ ಔಟ್ ಆಫ್ 100 ಫಿಸಿಕ್ಸಲ್ಲಿ ನೀವು ಒಂದು ವೇಳೆ 97 ತರ್ತೀರಾ, ಇನ್ಕ್ಲೂಡಿಂಗ್ ಪ್ರಾಕ್ಟಿಕಲ್ ಆ್ಯಂಡ್ ಥಿಯರಿ.
ಮ್ಯಾಥ್ಸಲ್ಲಿ 98 ತರ್ತೀರಾ, ಕೆಮಿಸ್ಟ್ರಿಯಲ್ಲಿ 100 ತರ್ತೀರಾ, ಈ ಮೂರು ಎಷ್ಟು ಟೋಟಲ್ ಆಗುತ್ತೆ ಅಲ್ಲ, ಅದು ಟೋಟಲ್ಗೆ ನಾವು ಔಟ್ ಆಫ್ 300 ಮಾಡ್ತಿದ್ದೇನೆ. ಓಕೆ, ಇಲ್ಲಿ ನೀವು 295 ಆಯ್ತಾ, 280 ಮತ್ತು 90 ಇಷ್ಟು ನಡುವೆ ಮಾರ್ಕ್ಸ್ ತರ್ತೀರಾ, ಮತ್ತು ಅಬೋ 140 ತಂದರೆ ನಿಮ್ಗೆ ಒಳ್ಳೆ ರ್ಯಾಂಕ್ ಕೂಡ ಸಿಗುತ್ತೆ, ಇಲ್ಲಿ ಸರಿಯಾಗಿ ರ್ಯಾಂಕ್ ಬರುತ್ತೆ. ಅದೇ ರೀತಿ ನೀವು 270 to 79 ಮಾರ್ಕ್ಸ್ ತಂದು ಅಬೋ 120 ತಂದರೆ ಇಲ್ಲಿ 2000 to 2700 ತನಕ ಮಾರ್ಕ್ಸ್ ಸಿಗುತ್ತೆ, ರ್ಯಾಂಕ್ ಸಿಗುತ್ತೆ ನಿಮ್ಮದು, ಕೆ ಸಿ ಟಿ ರ್ಯಾಂಕ್. ಓಕೆ, ಅದೇ ರೀತಿ ಇಲ್ಲಿ ನೋಡಿ, ಇಲ್ಲಿ ನಿಮ್ಮದು 295 ಇನ್ 300 ನಡುವೆ ಮಾರ್ಕ್ಸ್ ತಂದು ಅಬೋ 130 ಸ್ಕೋರ್ ಮಾಡಿದರೆ ನಿಮಗೆ ಬಿಲೋ, ಓಕೆ, ಇದು ನಡುವೆ ರ್ಯಾಂಕ್, ಇದ್ರ ಬಿಟ್ವೀನ್, ಓಕೆ, ಬಿಟ್ವೀನ್ ದಿಸ್ ಅಂತ ಬಿಟ್ವೀನ್, ಓಕೆ, ಇದ್ರ ನಡುವೆ ನಿಮಗೆ ರ್ಯಾಂಕ್ ಸಿಗುತ್ತೆ, ಆರ್ ಇದಕ್ಕಿಂತ ಕಡಿಮೆ ಕೂಡ ಸಿಗುವಂಥ ಪಾಸಿಬಿಲಿಟಿ ಇರುತ್ತೆ ಒಂದು ವೇಳೆ ನೀವು ಕೆ ಸಿ ಟಿಯಲ್ಲಿ ಜಾಸ್ತಿ ಸ್ಕೋರ್ ಮಾಡಿದರೆ. ಓಕೆ, ಇಲ್ಲಿ ಅಬೋ 140, ಇಲ್ಲಿ 130 to 150 ಸ್ಕೋರ್ ಬರ್ಕೋಬಹುದು ನೀವು. ಓಕೆ, ಸರಿಯಾಗಿ ಯೂಸ್ಫುಲ್ ಇದೆ ಇದು. ಓಕೆ, ಇಷ್ಟೆಲ್ಲ ಕ್ಲಿಯರ್ ಆಯ್ತಾ. ಮತ್ತು ನೀವು ಸರ್ ನಾನು 250 ತರ್ತೇನೆ, ಇಷ್ಟು ಬಿಟ್ವೀನ್ ನೋಡಿ, ಇದು ನೀವು 250 ಇಂದ 269 ತಂದಾಗ ನೀವು ಅಬೋ 100 ತಂದಾಗ ಬಿಲೋ 5000 ರ್ಯಾಂಕ್ ಬರುವಂಥ ಪಾಸಿಬಿಲಿಟಿ ಇರುತ್ತೆ, ಅದಕ್ಕಿಂತ ಕಡಿಮೆ ಬರುತ್ತೆ. ಓಕೆ, 3000 4000 3000 to 5000 ರ್ಯಾಂಕ್ ಬರುವಂಥ ಫುಲ್ ಪಾಸಿಬಿಲಿಟಿ ಇರುತ್ತೆ. ಸೊ ಯಾವ ರೀತಿ ರ್ಯಾಂಕ್ ಬರುತ್ತೆ ಅಂತ ಗೊತ್ತಾಯ್ತಾ ಎಲ್ಲ ಸ್ಟೂಡೆಂಟ್ಸಿಗೆ. ಇದು ರ್ಯಾಂಕ್ ಅನ್ನು ನಾನು ಮೋಸ್ಟ್ಲಿ ಇದೇ ಫಾಲೋ ಆಗುತ್ತೆ, 90% ಇದೇ ರೀತಿ ಬರುತ್ತೆ. ಓಕೆ, ನೋಡಿ ಯೂಟ್ಯೂಬಲ್ಲಿ ಇನ್ನೂ ಯಾರು ಬಿಟ್ಟಿಲ್ಲ, ಫಸ್ಟ್ ಟೈಮ್ ಈ ರೀತಿ ಒಂದು ರ್ಯಾಂಕ್ ಪ್ರಿಡಿಕ್ಟ್ ಮಾಡ್ತಿದ್ದಾರೆ ಯೂಟ್ಯೂಬಲ್ಲಿ ಫಾರ್ ಅಪ್ಕಮಿಂಗ್ ಎಕ್ಸಾಮಿನೇಷನ್. ಸೊ ಇದಕ್ಕಾಗಿ ಎಲ್ಲರೂ ಒಂದು ಲೈಕ್ ಮಾಡಬೇಕು. ಓಕೆ, ಅಪ್ರಾಕ್ಸಿಮೇಟ್ 2 days ಹೋಗಿದೆ ನನಗೆ ಅನಾಲಿಸಿಸ್ ಮಾಡೋಕ್ಕೆ. ಸೊ ಒಂದು ಎಲ್ಲರೂ ತಪ್ಪದೆ ಲೈಕ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟು ಈಗ ನಾವು ಏನು ಡಿಸ್ಕಸ್ ಮಾಡಿದ್ವಿ, 3 ಪಾಯಿಂಟ್ ಡಿಸ್ಕಸ್ ಮಾಡಿದ್ದೇವೆ. 4th ಪಾಯಿಂಟ್ ಏನಪ್ಪ ಅಂದರೆ ಪ್ರಾಕ್ಟೀಸ್ ಮೋರ್ ಆ್ಯಂಡ್ ಮೋರ್ MCQs. ಎಷ್ಟು MCQs ಪ್ರಾಕ್ಟೀಸ್ ಮಾಡ್ತಿರೋ ಅಷ್ಟು MCQs ಇಂಪಾರ್ಟೆಂಟ್ ಆಗುತ್ತೆ. ಇದರಲ್ಲಿ ಮತ್ತಿನ ಎಕ್ಸಾಂಪಲ್ ಇಂಪಾರ್ಟೆನ್ಸ್ ಎಲ್ಲ ಹೇಳ್ತಿದ್ದೇನೆ. ಫಸ್ಟ್ ನೋಡಿ ಸರ್, ಈಗ ಬೋರ್ಡ್ಸ್ ನಡೀತಿದ್ದವ್ರಿ ಸರ್ ಏನು ಹೇಳ್ತಿದ್ದೀರಾ ಪ್ರಾಕ್ಟೀಸ್ MCQs. ಓಕೆ ನೋಡಿ, ಬೋರ್ಡ್ಸ್ಗಿಂತ ಮುಂಚೆ ಇದು ನೀವು ಯಾವಾಗಿಂದ ಫಾಲೋ ಮಾಡಬೇಕು, April 1st ಆಫ್ಟರ್ ಇಯರ್ ಪ್ರಿಪೇಟ್ರಿಯಿಂದ ಫಾಲೋ ಮಾಡಬೇಕು. ಪ್ರಿಪೇಟ್ರಿ ಆದಮೇಲೆ ಡೈಲಿ ನಿಮ್ಮ ಶೆಡ್ಯೂಲಲ್ಲಿ 3 to 4 hours ಇಸ್ ಇನಫ್ ಫಾರ್ ಬೋರ್ಡ್ಸ್. ರಿಮೈನಿಂಗ್ 6 hours ನೀವು ಎದಕ್ಕೆ ಕೊಡಬೇಕು, ಕೆ ಸಿ ಟಿಗೆ ಕೊಡಬೇಕು. ಇಫ್ ಯು ವಾಂಟ್ ಗುಡ್ ಕಾಲೇಜ್, ಕೆ ಸಿ ಟಿಗೆ 6 hours, ಇಲ್ಲಿ 3 to 4 hours ಬೋರ್ಡ್ಸ್ಗೆ ಕೊಟ್ಟಿದ್ದಾರೆ. ಬೋರ್ಡ್ಸಲ್ಲಿ ಕೂಡ ಸರಿಯಾಗಿ ಬರುತ್ತೆ. ಬೋರ್ಡ್ಸಲ್ಲಿ ಮೋಸ್ಟ್ಲಿ ನೀವು ಸೆಲೆಕ್ಟೆಡ್ ಚಾಪ್ಟರ್ಸ್ PYQs ಓದಿದ್ರೆ ಕೂಡ ನಿಮ್ಗೆ ಸರಿಯಾಗಿ ಮಾರ್ಕ್ಸ್ ಸಿಗುತ್ತೆ ಇಲ್ಲಿ ಕೂಡ. ಓಕೆ, ನೀವು ಬೋರ್ಡ್ಸಲ್ಲಿ 290 ಅಬೋವ್ ಬಂದರೆ ಇಲ್ಲಿ ನೀವು ಸರಿಯಾಗಿ ಸ್ಕೋರು 140 to 150 ತಂದರೆ ನಿಮ್ಗೆ RV ಕಾಲೇಜ್ ಈಸಿಲಿ ಸಿಗುತ್ತೆ, RV ಕಾಲೇಜ್ ಆಫ್ ಇಂಜಿನಿಯರಿಂಗ್. ಸ್ವಲ್ಪ ಹಿಂದೆ ಮುಂದೆ ಆದ್ರೆ ರಾಮಯ್ಯ ಕಾಲೇಜ್ ಸಿಗುತ್ತೆ, ಡೋಂಟ್ ವರಿ ಫಾರ್ ದಟ್. ಓಕೆ, ಈ 6 hours ನಿಮಗೆ ಇಲ್ಲಿ 6 hours ನಾನು ಕೆ ಸಿ ಟಿಗೆ ಹೇಳ್ತಿದ್ದೆನಲ್ಲ, 6 hours ಅಲ್ಲಿ ನೀವು ಲೆಕ್ಚರ್ಸ್ಗೆ ಮೋಸ್ಟ್ಲಿ 3 hours ಕೊಡಬೇಕು, 3 hours ಪ್ರಾಕ್ಟೀಸ್ಗೆ ಕೊಡಬೇಕು. ಸೊ ಲೆಕ್ಚರ್ಸ್ ಯಾವ ನೋಡ್ಬೇಕಂದ್ರೆ ಈಗ ಯೂಟ್ಯೂಬಲ್ಲಿ ಇದ್ದಾವೆ, ಹಲ್ವಾರು ಲೆಕ್ಚರ್ಸ್ ಇದ್ದಾವೆ, ಫಸ್ಟ್ ಅವ್ರು ರೆಕಮೆಂಡ್ ಮಾಡಿ. ನಮ್ಮ ಲೆಕ್ಚರ್ ಕೂಡ ಬರ್ತಿರ್ತವೆ, ಬಟ್ ದಟ್ ಅವಾಗ ಅದು ಲೇಟ್ ಇರುತ್ತೆ. ಆಫ್ಟರ್ ನಾನು ಇದು ಆದಮೇಲೆ ಅಪ್ಲೋಡ್ ಆಗುತ್ತವೆ ನಮ್ದು. ಓಕೆ, ನಮ್ಮ ಬ್ಯಾಚ್ ಕೂಡ ಲಾಂಚ್ ಆಗ್ತಿದೆ, ಬಟ್ ಆಫ್ಟರ್ ಫೈನಲ್ ನಾವು ಲಾಂಚ್ ಮಾಡ್ತಿದ್ದೇವೆ. ಅದಕ್ಕೂ ಸ್ಟೂಡೆಂಟ್ಸನ್ನು ನೋಡಿ, ಎಲ್ಲ ಸ್ಟೂಡೆಂಟ್ಸ್ ಹೀಗೆ ಪ್ರಿಪ್ರೇಷನ್ ಬ್ಯಾಡ್ ಅಂತಾರೆ. ಸೊ ಅದಕ್ಕಾಗಿ ವಿ ಆರ್ ಲಾಂಚಿಂಗ್ ದಟ್. ಇಫ್ ಯು ವಾಂಟ್, ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಬ್ಯಾಚಸ್ ಬೇಗ ಬೇಕಾದರೂ ಕೂಡ ಮೆಸೇಜ್ ಮಾಡಿ ಕಮೆಂಟಲ್ಲಿ, ಅದ್ರ ಬಗ್ಗೆ ನಾವು ವಿಚಾರ ಮಾಡೋಣ. ಬಿಫೋರ್ ಬೋರ್ಡ್ ಅಟ್ಲೀಸ್ಟ್ 20 MCQs ಪರ್ ಡೇ ಮಾಡಬೇಕು, 20 ಕ್ವಶನ್ಸ್. ಇದು ನೀವು ಒಂದು ವೇಳೆ ನಿಮ್ಮ ಮ್ಯಾಥ್ಸ್ ಇಷ್ಟೇ ಇದ್ದರೆ ನೀವು ಬಯಾಲಜಿ ಕೂಡ ಮಾಡಿದ್ರೆ 50 ಕ್ವಶನ್ ಬಯಾಲಜಿಯಲ್ಲಿ ಪರ್ ಡೇ, ಸ್ವಲ್ಪ 10 to 20 ಕ್ವಶನ್ಸ್. ಇದಕ್ಕೆ ನೀವು ಸ್ಪೆಷಲಿ ಈ ಕೆ ಸಿ ಟಿಗೆ ಬೇರೆ ಲೆಕ್ಚರ್ಸ್ ಕೂಡ ನೋಡ್ಬೋದು, ಡಿಫ್ರೆಂಟ್ ಲೆಕ್ಚರ್ಸ್ ಇರಬೇಕು ಕೆ ಸಿ ಟಿಗೆ. ನೀವು ಥೇರಿ, ಓಕೆ, ನಿಮ್ದು ಸೆಕೆಂಡ್ PUC ಥೇರಿಯಿಂದ ಕೆ ಸಿ ಟಿ ಕ್ವಶನ್ಸ್ ಮಾಡ್ತಿದ್ರೆ ಇಂಪಾಸಿಬಲ್. ಆಫ್ಟರ್ ನಿಮ್ಮ ಬೋರ್ಡ್ಸ್ ಆದಮೇಲೆ ಯಾವಾಗ ಮುಗಿತಾವೆ, ನಿಮ್ಮದು 10th ಮೇಗೆ ನಿಮ್ಮ ಬೋರ್ಡ್ ಎಕ್ಸಾಮ್ ಮುಗಿತಾವೆ. 10th ಮೇಯಿಂದ ಪ್ಲಸ್ ಆರ್ ಮೈನಸ್, ಓಕೆ ಮೈನಸ್ ಯಾಕೆ ಹೇಳ್ತಿದ್ದೇನೆ, ಪ್ಲಸ್ 45 days ಅನ್ನ ಗಮನದಲ್ಲಿ ನಿಮ್ಮದು ರೇಂಟಲ್ಲಿ ಪ್ಲಸ್ 45 days ಆದಾಗ ನಿಮ್ದು ಎಷ್ಟಾಗುತ್ತೆ ನೋಡಿ, ಅಪ್ರಾಕ್ಸಿಮೇಟ್ಲಿ ಇಲ್ಲಿ ನಿಮ್ಮದು 10th June ಪ್ಲಸ್ 15 days. ಇಲ್ಲಿ ನಿಮ್ಮದು ಕೆ ಸಿ ಟಿ ಬಿಟ್ವೀನ್ 20 to 25 June ನಡುವೆ ಆಗುತ್ತೆ. ಓಕೆ, ಇವಾಗ ಕೆ ಸಿ ಟಿ ವಿಲ್ ಬಿ ಬಿಟ್ವೀನ್ ದಿಸ್. ಓಕೆ, ಇದರಲ್ಲಿ ಎನಿ 2 days ಆಗ್ಬೋದು, ಆರ್ ನಾನು ಇನ್ನೊಂದು ಪಾಸಿಬಿಲಿಟಿ ಕೊಡ್ತೇನೆ, ಇದಕ್ಕಿಂತ ಮುಂಚೆ ಆಗುವಂಥ ಪಾಸಿಬಿಲಿಟಿ ಇಲ್ಲ ಕೆ ಸಿ ಟಿ, ಆರ್ ನಿಮ್ಮದು July 1st ವೀಕಲ್ಲಿ ಆಗುವಂಥ ಪಾಸಿಬಿಲಿಟಿ ಇರುತ್ತೆ. ನಾನು ಪ್ರಿಡಿಕ್ಟೇಷನ್ ಇದು ನಾನು ಪ್ರಿಡಿಕ್ಟ್ ಮಾಡ್ತಿದ್ದೇನೆ, ಆಗುತ್ತೆ ಇದೇ ರೀತಿ ಎವ್ರಿ ಇಯರ್ ನನಗೆ ಗೊತ್ತಾಗುತ್ತೆ. ಸೊ ನಿಮ್ಮದು ಬಿಟ್ವೀನ್ 20 to 25 June ನಡುವೆ ಆಗುತ್ತೆ, July 1st ವೀಕಲ್ಲಿ ಕೆ ಸಿ ಟಿ ಎಕ್ಸಾಮ್ ಆಗುತ್ತೆ. ಇದಕ್ಕಿಂತ ಮುಂಚೆ ಆಗುವಂಥ ಪಾಸಿಬಿಲಿಟಿನೇ ಇಲ್ಲ. ಯಾಕಂದರೆ 18th ಮೇಗೆ ಹಿಂದಿ ಮುಗಿತಿದೆ. 18th ಮೇಗೆ ಅದು ಹಿಂದಿಗೆ ಅವ್ರು ಕನ್ಸಿಡರ್ ಮಾಡೋದಿಲ್ಲ, 10th ಮೇಗೆ ಮುಗಿಸ್ಬಿಡ್ತಾರೆ. ಓಕೆ, ಅದು ಆ್ಯಸ್ ಎ ಲ್ಯಾಂಗ್ವೇಜ್ ಇದೆ ಅಲ್ಲ, ಹಲ್ವಾರು ಸ್ಟೂಡೆಂಟ್ಸ್ ಕನ್ನಡ ಇರುತ್ತೆ ಅಂತ ಅವ್ರು ಏನು ಮಾಡ್ತಾರೆ, ಹಿಂದಿಗೆ ಕನ್ಸಿಡರ್ ಒಂದು ವೇಳೆ ಕನ್ನಡ ಇತ್ತಂತ ಕನ್ಸಿಡರ್ ಮಾಡ್ತಿದ್ರು, ಬಟ್ 10th May ಅಂತ ಕನ್ಸಿಡರ್ ಮಾಡ್ತಾರೆ. ಇದಕ್ಕಿಂತ ಮುಂಚೆ ಮಾಡುವಂಥ ಪಾಸಿಬಿಲಿಟಿ ಇಲ್ಲ, ಆರ್ ಫಸ್ಟ್ ವೀಕ್ ಆಫ್ ಜುಲೈಯಲ್ಲಿ.
ಓಕೆ, ಇದು ನಿಮ್ದು ಖರೆ ಆಗತ್ತೆ ಇಲ್ಲ ಅಂತ? ಖರೆ ಆಗತ್ತೆ, ಎಸ್. ಓಕೆ, ಆಫ್ಟರ್ ನಿಮ್ಮ ಬೋರ್ಡ್ಸ್ ಆದಮೇಲೆ 100 ಕ್ವಶನ್ಸ್ ಪರ್ ಡೇ ಕಂಪಲ್ಸರಿ ಮಾಡಲೇಬೇಕು. ನಾನು ನಿಮಗೆ ಮಾಡಿಸ್ತೇನೆ. ಓಕೆ, 100 ಡೇಸ್ 100 ಕ್ವಶನ್ಸ್. ಓಕೆ, ನಿಮಗೆ ನಾನು ಟಾರ್ಗೆಟ್ಸ್ ಕೊಡ್ತಿರ್ತೇನೆ. ಆಫ್ಟರ್ ದಟ್ ನಮ್ಮ ಬ್ಯಾಚಲ್ಲಿ ನೀವು ಒಂದು ವೇಳೆ ಆದರೆ ಓಕೆ ಜಾಯಿನ್. ನೆಕ್ಸ್ಟ್ ಎಲ್ಲಿಂದ ಮಾಡಬೇಕು ಸರ್? ಫಸ್ಟು PYQs ಮಸ್ಟ್ ಆ್ಯಂಡ್ ಶುಡ್. ಎಲ್ಲರೂ PYQs ಅನ್ನು ಮಸ್ಟ್ ಆಗಿ ಮಾಡಬೇಕು, ಕಂಪಲ್ಸರಿ ಮಸ್ಟ್. ಇದಕ್ಕಪ್ಪ ಅಂದರೆ ಇಲ್ಲಿ ನೀವು 10 to 12 ಕ್ವಶನ್ಸ್ ರಿಪೀಟ್ ಆಗ್ತವೆ ಎವ್ರಿ ಸಬ್ಜೆಕ್ಟಲ್ಲಿ. PCM or B ಅಲ್ಲಿ 10 to 12 ಕ್ವಶನ್ ರಿಪೀಟ್ ಆಗ್ತವೆ. ಎಲ್ಲಿಂದ ಆಗ್ತವೆ ನಾನು ಹೇಳೋಕೆ ಬರೋದಿಲ್ಲ. ಯಾವುದೇ ಯಾರು ಟೀಚರ್ ಹೇಳೋಕೆ ಬರೋದಿಲ್ಲ. ಓಕೆ, ಅದು ಯಾರು ಹೇಳೋಕೆ ಬರೋದಿಲ್ಲ. ಯಾರು ಹೇಳ್ತಿದ್ದಾರೆ ಅಂದರೆ ಅವ್ರ ಮೇಲೆ ನಂಬಿಕೆ ಹೋಗಬೇಡಿ. ಓಕೆ, ಎಲ್ಲಿಂದ ಈ ಚಾಪ್ಟರಿಂದ ರಿಪೀಟ್ ಆಗ್ತಾ ಅಂತ ಯಾವುದೇ ರೀತಿಯ ಗ್ಯಾರಂಟಿ ಇಲ್ಲ. ಓಕೆ, ನೀವು ನಿಮ್ಮದು ಲೈಫನ್ನು ಹಾಳು ಮಾಡ್ಕೋತಿದ್ದೀರಾ. PUC ಅಲ್ಲಿ ನಾನು ಹೇಳ್ತೇನೆ, ನಮ್ಮ ಮೇಲೆ ನಂಬಿಕೆ ಇರುತ್ತೆ ನಿಮಗೆ. KCET ಅಲ್ಲಿ ನಾನು ಕೂಡ ಆ ರೀತಿ ನಿಮಗೆ ಓಪನ್ಲಿ ಹೇಳೋಕೆ ಆಗೋದಿಲ್ಲ. ಯಾವ ರೀತಿ ನಾನು PUC ಅಲ್ಲಿ ಹೇಳ್ತಿದ್ದೇನೆ. ಓಕೆ, ಸೊ ಇಲ್ಲಿ ನಿಮಗೆ 10 to 12 ಕ್ವಶನ್ ಏನಾಗ್ತಿರ್ತವೆ ರಿಪೀಟ್ ಆಗ್ತಿರ್ತವೆ. ದಟ್ಸ್ ವೆರಿ ಇಂಪಾರ್ಟೆಂಟ್. ಇದು ನಿಮ್ಮದು ಭಾಳ ಗಮನದಲ್ಲಿ ಇಡಬೇಕು. ಎಕ್ಸಾಂಪಲರ್ ವೆರಿ ಇಂಪಾರ್ಟೆಂಟ್. ಎಕ್ಸಾಂಪಲರ್ ಯಾರು ಮಾಡ್ತಿರಲ್ಲೋ ಅವ್ರ ಮುಂದೆ ಬರ್ತಾರೆ KCET ಅಲ್ಲಿ. ಎಕ್ಸಾಂಪಲರ್ ಅಟ್ಲೀಸ್ಟ್ ಟಾಪರ್ಸ್ ಲಾಸ್ಟ್ 2018 ಟಾಪರ್ ಏನೋ ನಾನು ಒಂದು ಇಂಟರ್ವ್ಯೂ ನೋಡಿದೆ. ಅದೆಲ್ಲ ಅವನು ಹೇಳಿದೆ, ನಾನು 5 ಟೈಮ್ ಎಕ್ಸಾಂಪಲರ್ಸ್ ಮಾಡಿದ್ದೇನಂತ. ನೋಡಿ, 5 ಟೈಮ್ ಎಕ್ಸಾಂಪಲರ್ಸ್ ಅನ್ನು ಎಲ್ಲ ಕ್ವಶನ್ಸ್. ಎಕ್ಸಾಂಪಲರ್ ಬರೀ MCQ ಅಷ್ಟೇ ಮಾಡಬೇಡಿ. ವೆರಿ ಶಾರ್ಟ್ ಕ್ವಶನ್ಸ್ ಆ್ಯಂಡ್ ಶಾರ್ಟ್ ಕ್ವಶನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಓಕೆ, ಲಾಂಗ್ ಆನ್ಸರ್ ಮಾಡಬೇಡಿ. ವೆರಿ ಶಾರ್ಟ್ ಕ್ವಶನ್ಸ್ ಆ್ಯಂಡ್ 5 ಟೈಮ್ಸ್ MCQs ಕೂಡ ಮಾಡಬೇಕು. ಮೋಸ್ಟ್ಲಿ ಇವೇ ಬರ್ತವೆ. ಮೋಸ್ಟ್ಲಿ ಒಂದು ಎಷ್ಟು ಪರ್ಸೆಂಟ್ ಅಂತ ಹೇಳೋಕೆ ಬರೋದಿಲ್ಲ, ಬಟ್ ಮೋಸ್ಟ್ಲಿ ಮತ್ತು ಸೇಮ್ ಇರೋದಿಲ್ಲ. ಸೇಮ್ ಪ್ಯಾಟರ್ನ್ ಇರುತ್ತೆ, ನಂಬರ್ ಸೇಮ್ ಇರೋದಿಲ್ಲ. ಓಕೆ, ಸ್ವಲ್ಪ ಟ್ವಿಸ್ಟ್ ಮಾಡ್ಬೋದು. ಒಂದು ಸರಿಯಾಗಿರುವಂಥ MCQ ಬುಕ್ ತೊಗೋರಿ, ಆರ್ ಎಸ್ ಒಂದು ಸರಿಯಾಗಿರುವಂಥ MCQ ಬುಕ್ಕು. ಎವ್ರಿ ಚಾಪ್ಟರಿಂದ ಒಂದು ಅಟ್ಲೀಸ್ಟ್ ನಿಮಗೆ 100 ಕ್ವಶನ್ ಇರುವಂಥ ಒಂದು MCQ ಬುಕ್ಸನ್ನು ನೀವು ರೆಕಮೆಂಡ್ ನಾನು ಮಾಡ್ತೇನೆ. ಒಂದು ಗುಡ್ ಲೆಕ್ಚರ್ಸನ್ನು ಫಾಲೋ ಮಾಡಿ. ಓಕೆ, ಸರಿಯಾಗಿರುವಂಥ ಲೆಕ್ಚರ್ಸ್ ಮಾಡಿ, ಫಾಲೋ ಮಾಡಿ. ಓಕೆ, ಗುಡ್ ಲೆಕ್ಚರ್ಸನ್ನು ಎಷ್ಟು ಆ ಒಂದು ಲೆಕ್ಚರಲ್ಲಿ ಜಾಸ್ತಿ MCQs ಇರಬೇಕು, ಪ್ಲಸ್ ಥಿಯರಿ ಕೂಡ ಇರಬೇಕು. ಲಿಮಿಟೆಡ್ ಥಿಯರಿ ಇರಬೇಕು. ಈಗ ಮುಂದೆ ಥಿಯರಿ ಮೇಲೆ ಏನೂ ಆಗೋದಿಲ್ಲ. ಕ್ವಶನ್ಸ್ ಯಾವ ರೀತಿ ಸಾಲ್ವ್ ಮಾಡ್ತಾರೆ ಅದು ಟ್ರಿಕ್ ಆರ್ ಟೆಕ್ನಿಕ್ ನಿಮ್ಮಲ್ಲಿ ಇರಬೇಕು. ಥಿಯರಿ ಶುಡ್ ಬಿ ಕ್ಲಿಯರ್. ಯಾವುದೇ ಥಿಯರಿ ಮಾಡಿದ್ರೆ ಅದು ಬೇಸಿಕ್ ನಿಮಗೆ ಕ್ಲಿಯರ್ ಆಗಿರಬೇಕು ಸರ್. ಬೇಸಿಕ್ ಲಾಸ್ಟಲ್ಲಿ ನಾವು ಬಿಲ್ಡ್ ಮಾಡ್ಬೋದಾ? ಎಸ್, ಈಸಿಲಿ. ಓಕೆ, ಯಾವುದೇ ಒಂದು ಚಾಪ್ಟರ್ ಒಂದು ವೇಳೆ ನಿಮ್ದು ಈಗ ಯಾವುದೇ ಒಂದು ಬ್ಯಾಚ್ ಜಾಯಿನ್ ಆದಮೇಲೆ ಒಂದು ವೇಳೆ ನಿಮಗೆ ಅಲ್ಲಿ ಸಾಲಿಡ್ ಸ್ಟೇಟ್ ಮಾಡಿಸಿದ್ದಾರೆ, ಸಾಲಿಡ್ ಸ್ಟೇಟ್ ನಿಮಗೆ ಅಲ್ಲಿ ಬೇಸಿಕ್ ಆಗಿ ಹೇಳ್ತಾರೆ ಕ್ವಶನ್ಸ್ ಅಂದಾಗ ನೀವು ಒಂದ್ಸಲ NCERT ರೀಡಿಂಗ್ ಮಾಡಬೇಕು. ಓಕೆ, NCERT ರೀಡಿಂಗ್ ಇಸ್ ಮಸ್ಟ್ ಇನ್ ಶುಡ್. NCERT ಲೈನ್ ಮೇಲಿಂದ ಕ್ವಶನ್ ಕೂಡ ಬರುವಂಥ ಪಾಸಿಬಿಲಿಟಿ ಇರುತ್ತೆ. ಅದೇ ರೀತಿ 1 ಮಿನಿಟ್ ಏನಾಯ್ತಪ್ಪ, ಲೆಟ್ ಇಟ್ ಬಿ. ಓಕೆ, ಇದು ನಿಮ್ದು NCERT ಲೈನ್ ಟು ಲೈನ್ ಬರುವಂಥ ಪಾಸಿಬಿಲಿಟಿ ಇರುತ್ತೆ. ಅದೇ ರೀತಿ ಇಲ್ಲಿ ನೋಡಿ, ಅದೇ ರೀತಿ ಫಾರ್ಮುಲಾ ಶೀಟ್ ಈಸ್ ಇಂಪಾರ್ಟೆಂಟ್. ಫಾರ್ಮುಲಾ ಶೀಟ್ ಓಕೆ ಮಸ್ಟ್. ಎಲ್ಲರೂ ಈಗ ನೀವು ಒಂದು ಲೆಕ್ಚರ್ಸ್ ನಡೀತಿದೆ ನೋಡಿ, ಲೆಕ್ಚರ್ ನೋಟ್ಸ್ ಅಂದರೆ ನೀವು ಲೆಕ್ಚರಲ್ಲಿ ಮಾಡಬೇಕು. ಈಗ ನೋಟ್ಸ್ ಓಕೆ, ನೀವು ಖುದ್ದಾಗಿ ಮಾಡ್ಕೊತ ಕುಂದಿರ್ಬೇಡ್ದು. ಲೆಕ್ಚರ್ ನೋಟ್ಸನ್ನೇ ಫಾಲೋ ಮಾಡಬೇಕು. ಲೆಕ್ಚರ್ ನೋಟ್ಸನ್ನೇ ನೀವು ಏನು ಮಾಡಬೇಕಪ್ಪ, ಫಾಲೋ ಮಾಡಬೇಕು. ಪ್ಲಸ್ ಲೆಕ್ಚರಲ್ಲಿ ಯಾವುದೇ ಒಬ್ಬ ಟೀಚರ್ ಅಂತಾರೆ ಇದು ಇಂಪಾರ್ಟೆಂಟ್ ಫಾರ್ಮುಲಾ ಅಂದಾಗ ಒಂದು ಫಾರ್ಮುಲಾ ಶೀಟ್ ಅಂತ ಮಾಡಬೇಕು, ಒಂದು ಬುಕ್ ಮಾಡಬೇಕು. ಅದರಲ್ಲಿ ಫಾರ್ಮುಲಾ ಬರೆದು ಬಿಡಬೇಕು. ಓಕೆ, ಆನ್ ದಿ ಸ್ಪಾಟ್. ಮತ್ತೆ ಯಾವುದೇ ರೀತಿ ಡಿಲೇ ಮಾಡಬಾರ್ದು. ಓಕೆ, ಯಾವುದೇ ರೀತಿ ಡಿಲೇ ಇಲ್ಲಿ ನೀವು ಮಾಡಬಾರ್ದು. ಓಕೆ, ಆನ್ ಟಿಪ್ ಯಾವುದೇ ಫಾರ್ಮುಲಾ ಇದ್ದರೆ ನಿಮಗೆ ರಾತ್ರಿ 2 ಗಂಟೆ ಕೂಡ ಎಬ್ಬಿಸಿ ಕೇಳಿದರೆ ಆ ಫಾರ್ಮುಲಾ ನಿಮ್ಮ ಬಾಯಲ್ಲಿ ಬರಬೇಕು. ಆ ರೀತಿ ನೀವು ಫಾರ್ಮುಲಾನ ರಿಮೆಂಬರ್ ಮಾಡಬೇಕು. ಫಾರ್ಮುಲಾ ಯಾವ ರೀತಿ ಸಬ್ಸ್ಟಿಟ್ಯೂಟ್ ಮಾಡ್ತಾರೆ, ನಿಮಗೆ ವ್ಯಾಲ್ಯೂ ಕೊಟ್ಟಿರ್ತಾರೆ. ಓಕೆ, ಇಷ್ಟು ವ್ಯಾಲ್ಯೂ ಈ ಒಂದು ಕಾರ್ ಇರುತ್ತೆ, ಇದೊಂದು ಕಾರ್ ಇರುತ್ತೆ. ಈ ಕಾರು 20 km/h ಇಂದ ಮೂವ್ ಆಗ್ತಿದೆ, 20 km/h ಇಂದ ಮೂವ್ ಆಗ್ತಿದೆ. ಇನ್ನೊಂದು ಕಾರ್ ಬಿ ಇದೆ. ದಿಸ್ ಕಾರ್ ಬಿ ಇಸ್ ಮೂವಿಂಗ್ ವಿತ್ ಅನ್ ವೆಲಾಸಿಟಿ ಆಫ್ 50 km/h. ಫೈಂಡ್ ದ ಎವರೇಜ್ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಆರ್ ಫೈಂಡ್ ದ ಸ್ಪೀಡ್ ಬಿಟ್ವೀನ್. ಏನಾದರೂ ಕ್ವಶನ್ ಕೇಳಿದಾಗ ಈ ಯಾವ ರೀತಿ ನೀವು ಸಬ್ಸ್ಟಿಟ್ಯೂಟ್ ಮಾಡ್ತಿರೋ ವ್ಯಾಲ್ಯೂ ಅದು ಕಲಿಬೇಕು. ಒಬ್ಬ ಒಳ್ಳೆ ಟೀಚರ್ಗೆ ಮಾತ್ರ ಕಲಿಸಬಹುದು. ಇದು ನಿಮಗೆ ಯಾವ ರೀತಿ ನೀವು ಸಬ್ಸ್ಟಿಟ್ಯೂಷನ್ ಮಾಡ್ಬೋದು ಅಂತ. ರಿವಿಷನ್ ಎಷ್ಟು ಮಾಡ್ತೀರಾ ಅಷ್ಟು ಪರ್ಫೆಕ್ಷನ್ ಬರುತ್ತೆ. ನಾನು ಮುಂಚೆ ಕೂಡ ಹೇಳ್ತೇನೆ, ಈಗ ಕೂಡ ಹೇಳ್ತಿದ್ದೇನೆ. ರಿವಿಷನಲ್ಲಿ ನಾನು ರೆಡ್ ಮಾರ್ಕ್ ಹಾಕ್ತಿದ್ದೇನೆ, ಎಲ್ಲೋದು ಆಗೋದಿಲ್ಲ. ಓಕೆ, ನೋಡಿ ಕಡಿಮೆ ಈಗ ನೋಡಿ ಅಟ್ಲೀಸ್ಟ್ ನೀವು ಸೆಕೆಂಡ್ ಪಿ ಯು ಸಿ ಮಾಡಿ ಫಸ್ಟ್ PUC ಕೆಲವೊಂದು ಟಾಪಿಕ್ಸ್ ಮಾಡಿ ನಾನು ಹೇಳ್ತೇನೆ. ಸಪ್ರೇಟ್ಲಿ ವಿಡಿಯೋ ಮಾಡ್ತೇನೆ, ನಿಮಗೆ ಬೇಕಂದ್ರೆ ಕಮೆಂಟ್ ಮಾಡಿ ವಿಡಿಯೋ ಬೇಕಂತ. ಸೊ ಇಲ್ಲಿ ನಿಮಗೆ ಸೆಕೆಂಡ್ PUC ಫಸ್ಟ್ PUC ಸೆಲೆಕ್ಟೆಡ್ ಚಾಪ್ಟರ್ಸ್ ಮಾಡಿ. ನಾನು ನಿಮಗೆ ಹೇಳ್ತೇನೆ ಯಾವ ಒಂದು ಚಾಪ್ಟರ್ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಇದರಲ್ಲಿ ಸೆಲೆಕ್ಟೆಡ್ ಚಾಪ್ಟರ್ಸ್ ಮಾಡಿ. ಇದರಲ್ಲಿ ಸೆಕೆಂಡ್ PUC ಅಲ್ಲಿ ಕಂಪ್ಲೀಟ್ ಮಾಡಿ. ಇದರಿಂದ ಅಟ್ಲೀಸ್ಟ್ ನೀವು ಒಂದು ಡಿಸೆಂಟ್ ಅಬೋ 120 ಸ್ಕೋರ್ ಮಾಡ್ಬೋದು. ಮತ್ತು PUC ಅಲ್ಲಿ ಸರಿಯಾಗಿ ಸ್ಕೋರ್ ಮಾಡೋಕ್ಕೆ ಟ್ರೈ ಮಾಡಿ. ಮತ್ತು 1-2 ಇಲ್ಲಿ ನೋಡಿ ಮಸ್ಟ್ ಪ್ರಾಕ್ಟೀಸ್ ಇಸ್ ವೆರಿ ಇಂಪಾರ್ಟೆಂಟ್. 180 ಕ್ವಶನ್ಸ್ 180 ಮಿನಿಟ್ಸ್ ಇರುತ್ತೆ. ಓಕೆ,
ಇಫ್ ಯು ಫಾಲೋ ದೀಸ್ ಪಾಯಿಂಟ್ಸ್, ನಿಮಗೆ ಕೆ ಸಿ ಟಿಗೆ ಎಷ್ಟು ಮಂತ್ ಉಳಿದಿದೆ? ಏಪ್ರಿಲ್ ಮೇ ಜೂನ್, ಏಪ್ರಿಲ್ ಮೇ ಜೂನ್ ಒಂದು ಫುಲ್ ಮಂತ್, 3 ಮಂತ್ಸ್ ಉಳಿದಿದೆ ಅಟ್ಲೀಸ್ಟ್. ಓಕೆ, ಏಪ್ರಿಲ್ ಅನ್ನು ನೀವು ಬೋರ್ಡ್ಸಲ್ಲಿ ಬಿಟ್ಟಿದ್ದಾರೆ 2 ಮಂತ್ಸ್ ಉಳಿತೆ. ನೀವು ಅಟ್ಲೀಸ್ಟ್ ಏಪ್ರಿಲಲ್ಲಿ ಕೂಡ ಆಗಸ್ಟ್ 15 ಡೇಸ್ ಸ್ಟಡಿ ಮಾಡಬೇಕು. ಓಕೆ, ಫಾರ್ ಯುವರ್ ಬೋರ್ಡ್ಸ್ 15 ಡೇಸ್ ನೀವು ಸ್ಟಡಿ ಮಾಡಲೇಬೇಕು. ಓಕೆ, 15 ಡೇಸ್ ಅಂತ ಸ್ಟಡಿ ಮಾಡಲೇಬೇಕು. ಇಫ್ ಯು ಫಾಲೋ ದಿಸ್ ಪಾಯಿಂಟ್ ಫಾರ್ 2 ಮಂತ್ಸ್ ಯು ವಿಲ್ 4 ಟೈಮ್ ಬೆಟರ್ ದೆನ್ ವಾಟ್ ಯು ಆರ್ ಟುಡೇ. ಇವತ್ತು ನೀವು ಏನಿದಿರಲ್ಲ 4 ಟೈಮ್ಸ್ ಅದಕ್ಕಿಂತ ಬೆಟರ್ ಆಗ್ಬೋದು ಈ ಒಂದು ಪಾಯಿಂಟ್ಸ್ಗೆ ನೀವು ಫಾಲೋ ಮಾಡಿದ್ದಾರೆ. ಓಕೆ, ಇದು ನಾನು ಹೇಳ್ತಿದ್ದಿಲ್ಲ, ಎಕ್ಸ್ಪೀರಿಯನ್ಸ್ ಹೇಳ್ತಿದೆ. ಓಕೆ, ಅದಕ್ಕಾಗಿ ನೀವು ಗಮನದಲ್ಲಿಡಿ. ನೋಡಿ ಏನೆಲ್ಲ ಮೇನ್ ಥಿಂಗ್ ನೀವು ಈ ಒಂದು ಈ ಪ್ರಿಪರೇಷನಲ್ಲಿ ತಪ್ಪು ಮಾಡ್ತೀರಂದರೆ, ಓಕೆ, ವಾಟ್ ದ ಮೇನ್ ಥಿಂಗ್ ಅಂದರೆ ನೀವೇನು ಮಾಡ್ತೀರಾ? ಲೇಜಿನೆಸ್ ಮಾಡ್ತೀರಾ. ಓಕೆ, ನಾನು ಕೂಡ ಲೇಜಿನೆಸ್ ಮಾಡ್ತೀನಿ. ಓಕೆ, ಎಲ್ಲರೂ ಆ್ಯಸ್ ಎ ಹ್ಯೂಮನ್ ಅಂದರೆ ಲೇಜಿನೆಸ್ ಇರುತ್ತೆ. ಓಕೆ, ನನಗೂ ಕೂಡ ಲೆಕ್ಚರ್ ರೆಕಾರ್ಡ್ ಮಾಡ್ತಿದ್ದಾರೆ, ನನಗೂ ಕೂಡ ಲೇಜಿನೆಸ್ ಆಗ್ತಿರುತ್ತೆ. ಬಟ್ ಲೇಜಿನೆಸ್ ಅನ್ನೋ ನಿಮ್ಮದು ರೀಸನ್ ಆಗಬಾರ್ದು. ಓಕೆ, ಈ ಲೇಜಿನೆಸ್ಸೇ ನಿಮಗೆ ಮೇನ್ ಥಿಂಗು. ಓಕೆ, ನೀವು ಓದ್ತಿರ್ತೀರಾ, ಒಂದು ಕ್ವಶನ್ ಮಾಡ್ತೀರಾ, ಕ್ವಶನ್ ಸೊಲ್ಯೂಷನ್ ಬಂದಿಲ್ಲ, ಮೊಬೈಲ್ ತಗೋತೀರಾ, ವಾಟ್ಸಪ್ ಸ್ಕ್ರೋಲ್ ಮಾಡ್ತೀರಾ. ಓಕೆ, ಸರ್ ಗ್ರೂಪಲ್ಲಿ ಏನು ಬಿಟ್ಟಿದ್ದಾರೆ ಚೆಕ್ ಮಾಡೋಕೆ ಹೋಗ್ತೀರಾ, ಏನಾಗುತ್ತೆ? ಕಾನ್ಸಂಟ್ರೇಷನ್. ಇದಕ್ಕಾಗಿ ನಾನು ಮುಂಚೆ ಕೂಡ ಹೇಳಿದೆ 25 ಮಿನಿಟ್ಸ್ಗಾಗಿ ನೀವು ಏನು ಮಾಡಬೇಕು? ಡೋರೋ ಏನೋ ಒಂದು ಟೆಕ್ನಿಕ್ ಬರುತ್ತೆ. 25 ಮಿನಿಟ್ಸ್ ಸ್ಟಡಿ ಮಾಡಬೇಕು, ಪ್ಲಸ್ 5 ಮಿನಿಟ್ಸ್ ಬ್ರೇಕ್ ತೊಗೋಬೇಕು, ಬರೀ 5 ಮಿನಿಟ್ಸ್. ಅದೇ ರೀತಿ ಅಟ್ಲೀಸ್ಟ್ ನೀವು 6 to 7 ಸ್ಲಾಟ್ಸ್ ಡೈಲಿ ಮಾಡಬೇಕು. 6 to 7 ಸ್ಲಾಟ್ಸ್ ನೀವು ಡೈಲಿ ಮಾಡಬೇಕು. ಇಷ್ಟು ನೀವು ಮಾಡಿದ್ರೆ ನಿಮ್ಮ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ. ಇದ್ರ ಮೇಲೆ ಕೂಡ ಒಂದು ವೀಡಿಯೋ ಮಾಡ್ತೇನೆ. ಓಕೆ, ಹೌ ಟು ಇನ್ಕ್ರೀಸ್ ಯುವರ್ ಪ್ರೊಡಕ್ಟಿವಿಟಿ ಅಂತ ಡಿಟೇಲ್ ಆಗಿ ವೀಡಿಯೋ ಮಾಡ್ತಿರ್ತೇನೆ, ಅದ್ರ ಮೇಲೆ ಕೂಡ ವೀಡಿಯೋ ಬರುತ್ತೆ. ಸೊ ಈಗ ನೀವು ಲೇಜಿನೆಸ್ ನೋಡಿ, ಎಲ್ಲರಿಗೆ ಲೇಜಿನೆಸ್ ಇರುತ್ತೆ. ನಾನು ಕೂಡ ಸ್ವಲ್ಪ ಮೊಬೈಲ್ ಟ್ರೋಲ್ ಮಾಡ್ಕೋತ ಇಷ್ಟು ಲೇಜಿನೆಸ್ ಆಗಿಬಿಡುತ್ತೆ. ಎಲ್ಲರಿಗೂ ಆಗುತ್ತೆ, ನಿಮಗೂ ಕೂಡ ಆಗುತ್ತೆ, ನಮಗೂ ಕೂಡ ಆಗುತ್ತೆ. ಬಟ್ ಆ ಲೇಜಿನೆಸ್ಸನ್ನು ಓವರ್ಕಮ್ ಆಗಬೇಕು. ಎಲ್ಲರೂ ಅದು ಗಮನದಲ್ಲಿ ಇಡಬೇಕು. ಲೇಜಿನೆಸ್ ಯು ಹ್ಯಾವ್ ಟು ಓವರ್ಕಮ್ ದ ಲೇಜಿನೆಸ್. ಓಕೆ, ದಟ್ಸ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಓಕೆ, ಇದು ಒಂದು ರೆಕಾರ್ಡೆಡ್ ಕ್ಲಾಸ್ ಇದೆ. ಓಕೆ, ಇಲ್ಲಿ ಕೂಡ ನಂಗೆ ಕೂಡ ಲಿಮಿಟೇಷನ್ ಇದ್ದಾವೆ. ಸೊ ಎಲ್ಲರಿಗೂ ಗೊತ್ತಾಗಿರ್ಬೋದು ಕೆ ಸಿ ಟಿಲಿ ಈ ರೀತಿ ನೀವು ಒಳ್ಳೆ ಸ್ಕೋರ್ ಮಾಡ್ಬೋದು. ಓಕೆ, ನಂದು ಗುಡ್ ವಿಷಸ್ ಎಲ್ಲರ ಜೊತೆ ಇದೆ. ಓಕೆ, ಎಲ್ಲರೂ ಸರಿಯಾಗಿ ಮಾಡಿ, ಎಲ್ಲರೂ ಒಂದು ನಿಮಗೆ ಡ್ರೀಮ್ ಕಾಲೇಜ್ ಸಿಗಲಿ. ಓಕೆ, ಟಾಪ್ ಕಾಲೇಜ್ ಒಂದು RV ಕಾಲೇಜ್ ಆಫ್ ಇಂಜಿನಿಯರಿಂಗ್, RV ಕಾಲೇಜ್. ಓಕೆ, RV ಕಾಲೇಜ್ ಮೇಲೆ ನಾನು ರಿವ್ಯೂ ಮಾಡಿದ್ದೇನೆ. RV ಕಾಲೇಜು ಫುಲ್ ರಿವ್ಯೂ ಮಾಡಿದ್ದೇನೆ, ಅದು ವಿಡಿಯೋ ನಾನು ಕೆಳಗಡೆ ಕೊಡ್ತೇನೆ. ಅದೇ ರೀತಿ ನಾನು ಈ ನೆಕ್ಸ್ಟು ರಾಮಯ್ಯ ಕಾಲೇಜ್, ಸೆಕೆಂಡ್ ಮೋಸ್ಟ್ ಟಾಪ್ ಇಂಜಿನಿಯರಿಂಗ್ ಕಾಲೇಜ್ ಇನ್ ಕರ್ನಾಟಕ, ರಾಮಯ್ಯ ಕಾಲೇಜ್, MS ರಾಮಯ್ಯ ಕಾಲೇಜ್, ಅದ್ರ ಮೇಲೆ ಕೂಡ ರಿವ್ಯೂ ಬರ್ತಿದೆ. ಸೊ ವೇಟ್ ಫಾರ್ ದ್ಯಾಟ್. ಓಕೆ, ಇದು ಆದಮೇಲೆ ಈ ಮೋಸ್ಟ್ಲಿ ಒಂದು ಚಾನಲ್ ನಿಮಗೆ ನಾನು KCT ಕಂಟೆಂಟ್ಸನ್ನು ಅಪ್ಲೋಡ್ ಮಾಡ್ತಿರ್ತೇನೆ. ಓಕೆ, ಮೋಸ್ಟ್ಲಿ ಈ ಒಂದು ಚಾನಲ್ ಓಕೆ ಫಾರ್ ನೆಕ್ಸ್ಟ್ 2 to 3 ಮಂತ್ಸ್ KCT ಕಂಟೆಂಟ್ ಅಪ್ಲೋಡ್ ಆಗ್ತಿರುತ್ತೆ. ಸೊ ಈ ಒಂದು ಚಾನಲ್ಗೆ ನೀವು ಇನ್ನೂ ಏನು ಮಾಡಿಲ್ಲ ಅಂದರೆ ಏನು ಮಾಡಬೇಕು ಗೊತ್ತಿದೆ ಎಲ್ಲರಿಗೆ, ಇದು ಮಾಡಬೇಕು ಎಲ್ಲರೂ. ಓಕೆ, ಇದಕ್ಕೆ ರೆಡ್ ಇಲ್ಲಿ ನೋಡಿ, ರೆಡ್ ಯಾವತ್ತು ಡೇಂಜರ್ ಇರುತ್ತೆ. ಆ ರೆಡ್ ಅನ್ನು ತೆಗೆದು ಏನು ಮಾಡಬೇಕು? ಗ್ರೇ ಕಲರ್ ಮಾಡಲೇಬೇಕು. ಎಲ್ಲರೂ ಮಾಡ್ತೀರಾ ಇವತ್ತೇ? ಓಕೆ, ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಎಷ್ಟು ಜನ ನೀವು ಎಷ್ಟು ಲೈಕ್ ಮಾಡ್ತೀರಾ ಸ್ಟೂಡೆಂಟ್ಸ್ಗೆ ಶೇರ್ ಆಗುತ್ತೆ. ನಾನು ಮಾಡುವಂಥ ಹಾರ್ಡ್ ವರ್ಕ್ ಕೂಡ ವೇಸ್ಟ್ ಆಗೋದಿಲ್ಲ. ಓಕೆ, ಸೊ ಎಲ್ಲರೂ ಶೇರ್ ಮಾಡಿ. ಸೊ ಇವತ್ತಿಗಾಗಿ ಇಷ್ಟೇ, ಮತ್ತೆ ಸಿಗೋಣ ಒಂದು ಒಳ್ಳೆ ಟಾಪಿಕಿಂದ ಒಳ್ಳೆ ಒಂದು ನೆಕ್ಸ್ಟ್. ನಾನು ಈಗ ಸೆಕೆಂಡ್ PUC ಮೇಲೆ ನೆಕ್ಸ್ಟ್ ಕ್ಲಾಸ್ ಬರುತ್ತೆ. ಓಕೆ, ಸೆಕೆಂಡ್ PUC ನಾನು ಸೆಕ್ಷನ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಕೊಡ್ತಿದ್ದೇನೆ. PCMBಯಲ್ಲಿ ನಾನು ಏನು ಕೊಡ್ತಿದ್ದೇನೆ? ಸೆಕ್ಷನ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡ್ತಿರ್ತೇನೆ. ಅದು ಕೂಡ ಜಲ್ದಿ ಬರುತ್ತೆ, ಸೆಕ್ಷನ್ ವೈಸ್ ಇಂಪಾರ್ಟೆಂಟ್ ಕ್ವಶನ್. ಓಕೆ, ಅದು ಕೂಡ ಸೆಕ್ಷನ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ ನಾನು ಕೊಡ್ತಿರ್ತೇನೆ. ಪಾರ್ಟ್ A, ಸೆಕ್ಷನ್ A, ಸೆಕ್ಷನ್ B, ಸೆಕ್ಷನ್ B, ಅದು ಕೂಡ ಬರ್ತಿರ್ತೇವೆ ವಿಡಿಯೋ. ಸೊ ವೇಟ್ ಫಾರ್ ದ್ಯಾಟ್. Till that, tata, bye bye. Have a good day. May God bless you all. Thank you.